ವಾಷಿಂಗ್ ಮಿಷಿನ್ಗೆ ಹಾಕಿ ನಿರ್ಮಾ ಅಂತ ಪೌಡರ್ ಹಾಕಿ ಎಲ್ಲ ಹಾಕಿ ಏನೋ ಹಾಕಿ ವಾಪಸ್ ಹೆಂಗ್ ಬಂದ್ಬಿಡ್ತತೆ. ಮಾಧ್ಯಮದ ಸ್ನೇಹಿತರ ಮುಖೇನ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ನೆನಪು ಮಾಡ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವ ಕಾರಣಕ್ಕೋಸ್ಕರ ನಾಗೇಂದ್ರ ಅವರು ಹಿಂದಿನ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿದ್ದಾಗ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 186 ಕೋಟಿ ರೂಪಾಯಿಗಳ ಒಂದು ಹಗರಣ ಏನಾಯಿತು. ಯಾವ ಹಣ ಪರಿಶಿಷ್ಟ ಪಂಗಡಗಳ ಆ ಸಮುದಾಯದ ಯುವಜನತೆ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಿ ಸಾವಿರಾರು ಫೇಕ್ ಬ್ಯಾಂಕ್ ಅಕೌಂಟ್ಗಳನ್ನ ಓಪನ್ ಮಾಡಿ ಅಲ್ಲಿ ಕ್ಯಾಶ್ ಡ್ರಾ ಮಾಡಿ ಚುನಾವಣೆಗಳಲ್ಲಿ ಕೂಡ ದುರ್ಬಳಕೆ ಮಾಡಿಕೊಂಡ್ರು. ಚಿನ್ನ ಖರೀದಿ ಮಾಡಿರ್ತಕ್ಕಂಥ ಎಲ್ಲವೂ ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ರಿಲೀಸ್ ಮಾಡಿದಂತ ಪ್ರೆಸ್ ನೋಟ್ ಅಲ್ಲೂ ಕೂಡ ಉಲ್ಲೇಖ ಆಗಿದೆ. ಒಟ್ಟಾರೆ ಹೇಳೋದಾದ್ರೆ ಈ ಹಗರಣದಲ್ಲಿ ಒಬ್ಬ ಅಮಾಯಕ ಅಧಿಕಾರಿ ಚಂದ್ರಶೇಖರ್ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡ್ರು. 100 ಕೋಟಿ ಕೊಳ್ಳೆನೂ ಕೂಡ ಹೊಡೆದಾಯಿತು. ಯಾವ ನಾಗೇಂದ್ರ ಅವರು ಅಂದಿನ ಸಚಿವರು ಅವರೇ ಸ್ವತಃ ಒಪ್ಕೊಂಡಿದ್ದಾರೆ, ಹೌದು ಹಗರಣ ಆಗಿದೆ, ಅದು ನಾನು ಹೊಣೆಗಾರ ಅಲ್ಲ, ಇದಕ್ಕೆ ನಾನು ತಪ್ಪಿತಸ್ಥ ಅಲ್ಲ ಅಂತ ಅವರು ಒಪ್ಕೊಂಡಿದ್ದಾರೆ. ಹಗರಣ ಆಗಿರೋದನ್ನ ಅವರು ಕೂಡ ಒಪ್ಕೊಂಡಿದ್ದಾರೆ, ಅಂದಿನ ಮುಖ್ಯಮಂತ್ರಿಗಳು ಕೂಡ ಸ್ವತಂತ್ರ ಒಪ್ಕೊಂಡಿದ್ದಾರೆ. ಇವತ್ತು ಚಾರ್ಜ್ ಶೀಟ್ ಕೂಡ ಇವತ್ತು ನಾಗೇಂದ್ರ ವಿರುದ್ಧ ಇರುವಂತದ್ದು. ಇನ್ನೂ ಕೂಡ ಅವರಿಗೆ ಕ್ಲೀನ್ ಚಿಟ್ ಕೂಡ ಸಿಕ್ಕಿಲ್ಲ. ತನಿಖೆ ನಡೀತಾ ಇದೆ, ಕೇಸನ್ನು ಎದುರಿಸ್ತಾ ಇದ್ದಾರೆ. ಇದರ ನಡುವೆ ಸನ್ಮಾನ್ಯ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅಕ್ಷಮ್ಯ ಅಪರಾಧ ಅಷ್ಟೇ ಅಲ್ಲ, ಈ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ಇವತ್ತು ಮಾಡಿರ್ತಕ್ಕಂಥ ಒಂದು ದ್ರೋಹ ಅನ್ನೋದನ್ನು ಕೂಡ ನಾನು ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಮಗೆ ನಾಗೇಂದ್ರ ಅವ್ರ ಬಗ್ಗೆ ವೈಯಕ್ತಿಕ ದ್ವೇಷ ಏನಿಲ್ಲ ನಮ್ಗೆ, ಆದ್ರೆ ಯಾರು ಅಪರಾಧ ಸ್ಥಾನದಲ್ಲಿ ನಿಂತಿದ್ದಾರೆ, ಯಾರು ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ಆರೋಪ ಇವತ್ತು ನಾಗೇಂದ್ರ ಅವ್ರ ಮೇಲಿದೆ. ಅವರನ್ನ ಹೇಗೆ ಇವತ್ತು ಕ್ಯಾಬಿನೆಟ್ಗೆ ತೆಗೆದುಕೊಂಡಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು. ಅಂತ ಅನಿವಾರ್ಯತೆ ಏನಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅಥವಾ ಅಂತ ಭಯ ಏನಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅವ್ರನ್ನ ತಗೊಳ್ಳೇಬೇಕಾದಕ್ಕಂತ ಭಯ ಏನಕ್ಕೆ ನಿರ್ಮಾಣ ಆಯಿತು? ಅನಿವಾರ್ಯತೆ ನಿರ್ಮಾಣ ಆಯಿತು, ಭಯ ಆಯಿತು ಇವತ್ತು. ಅಥವಾ ಮುಖ್ಯಮಂತ್ರಿಗಳ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಒತ್ತಡ ಬಂತ, ಅದನ್ನೂ ಕೂಡ ಸ್ಪಷ್ಟಪಡಿಸಬೇಕು. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಇವತ್ತು ದ್ರೋಹ ಬಗ್ದಿರತಕ್ಕಂತ ವ್ಯಕ್ತಿಯ ವಿರುದ್ಧ ಇವತ್ತು ಚಾರ್ಜ್ ಶೀಟ್ ಇದ್ದಾಗ ಅವರನ್ನ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸದನ ಪ್ರಾರಂಭ ಆಗುವ ಮುಂಚಿತವಾಗಿ ಆಗಸ್ಟ್ 13ನೇ ತಾರೀಕು ಸದನ ಪ್ರಾರಂಭ ಆಗ್ತದೆ, ಅಧಿವೇಶನ ಪ್ರಾರಂಭ ಆಗ್ತದೆ. ಅದಕ್ಕೆ ಮುಂಚಿತವಾಗಿನೇ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ, ಮಾನ್ಯ ಮುಖ್ಯಮಂತ್ರಿಗಳೇ, ಇಂಥ ಒಬ್ಬ ಭ್ರಷ್ಟ ಸಚಿವರನ್ನ ಸಂಪುಟದಿಂದ ಕೈಬಿಡಿ, ಭ್ರಷ್ಟ ಸಚಿವನನ್ನ ಸಂಪುಟದಿಂದ ಕೈಬಿಡಿ ನಾಗೇಂದ್ರ ಅವ್ರನ್ನ. ಬೇಕಾದ್ರೆ ಇನ್ನಿಬ್ರು ಪರಿಶಿಷ್ಟ ಪಂಗಡಕ್ಕೆ ಅಥವಾ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರನ್ನ ಇನ್ನಿಬ್ರನ್ನ ಸಚಿವ ಮಾಡಿ, ನಮ್ದೇನ್ ತಕರಾರಿಲ್ಲ. ಆ ಸಮುದಾಯಕ್ಕೆ ನ್ಯಾಯ ಕೊಡಿ. ಆದ್ರೆ ಅದನ್ನು ಬಿಟ್ಟು ಯಾವ ವ್ಯಕ್ತಿ, ಯಾವ ಶಾಸಕ, ಯಾವ ಹಿಂದಿನ ಸಚಿವ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದೋಚಿದ್ದಾರೆ, ಕೊಳ್ಳೆ ಹೊಡೆದಿದ್ದಾರೆ, ಅಂತವ್ರನ್ನ ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ಯಾರು ಕೂಡ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೇವೆ, ಸದನ ಪ್ರಾರಂಭ ಆಗುವ ಮುಂಚಿತವಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ತೆಗೆದುಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು
ಸದನದ ಹೊರಗಡೆ ಮತ್ತು ಸದನದ ಒಳಗಡೆನೂ ಕೂಡ ಎಲ್ಲಿಯವರೆಗೂ ನಾಗೇಂದ್ರ ಅವರ ರಾಜೀನಾಮೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳೋದಿಲ್ವೋ ಅಲ್ಲಿವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ನಾವಿತ್ತು ಸದನದಲ್ಲಿ ಇದನ್ನ ಹೋರಾಟ ಮಾಡ್ತೇವೆ ರಾಜೀನಾಮೆಯನ್ನ ಪಡೆದುಕೊಳ್ಳೋವರೆಗೂ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿನೂ ಕೂಡ ಮಾಡ್ತಾ ಇದ್ದೇನೆ, ಸದನ ಸರಿಯಾಗಿ ನಡೀಬೇಕು ಅಂತ ಹೇಳಿದ್ರೆ ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನೋ ಅಪೇಕ್ಷೆ ವಿರೋಧ ಪಕ್ಷದಲ್ಲಿ ಇದೆ. ಅದು ಚರ್ಚೆ ಆಗ್ಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಂಗಡಕ್ಕೆ ಸಮುದಾಯಕ್ಕೆ ನ್ಯಾಯವನ್ನ ಕೊಡಬೇಕು. ಏನು ಆ ಸಮುದಾಯಕ್ಕೆ ಅಪಚಾರವನ್ನ ಎಸಗುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ, ತತ್ಕ್ಷಣ ಮಂತ್ರಿಮಂಡಲದಿಂದ ನಾಗೇಂದ್ರ ಅವ್ರನ್ನ ಕೈ ಬಿಡುವ ಮೂಲಕ ಆ ಸಮಾಜಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಹೇಳಿ ತಮ್ಮ ಮುಖೇನ ಇವತ್ತು ನಾನು ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಹೊರಗಡೆನೂ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ರಿ. ವಿಧಾನಸಭೆ ಒಳಗಡೆ ಕಳೆದ ಬಾರಿ ನಾಗೇಂದ್ರ ಅವ್ರನ್ನ ಯಾಕೆ ಕಿಕ್ಔಟ್ ಮಾಡಿದ್ರಿ, ಯಾಕೆ ಥ್ರೋಔಟ್ ಮಾಡಿದ್ರಿ, ಈಗ ಯಾಕೆ ವಾಪಸ್ ತಗೊಂತಾ ಇದ್ದೀರಾ? ರೀಸನ್ ಬೇಕಲ್ಲ. ಅವ್ರ ಮೇಲೆ ಇದ್ದಿದ್ದ ಕೇಸ್ ಏನಾನ ಕೋರ್ಟ್ ಅಲ್ಲಿ ಖುಲಾಸ ಆಗಿದ್ರೆ ನೀವು ತಗೊಂಬೋದಾಯ್ತು. ಹಿಂದೆ ಈಶ್ವರಪ್ಪನವ್ರ ಕೇಸ್ ಆಯ್ತು, ದೊಡ್ಡ ಗಲಾಟೆ ಮಾಡಿದ್ರು, ಕೈ ಮಿಲಾಯಿಸಿದ್ರು. ನಾವೇನ ಈಶ್ವರಪ್ಪನ್ ತಗೊಂಡ್ರ? ಹಿಂದೆ ಲಕ್ಷ್ಮಣ್ ಸವದಿ ಅವರೆಲ್ಲರ ಮೇಲೂ ಕೇಸ್ ಆಯ್ತು, ಏನೋ ವಿಡಿಯೋ ನೋಡಿದ್ಕೋಸ್ಕರ. ನಾವೇನ್ ತಗೊಂಡ್ರ? ಏನೇನ್ ತಗೊಂಡಿಲ್ಲ. ನೀವೇನ್ ತಗೊಂತೀರ ಅವ್ರನ್ನ? ಹೇಳ್ಬೇಕಲ್ಲ. ನನಗ್ ಗೊತ್ತಿರೋ ಪ್ರಕಾರ ಮಿಸ್ಟರ್ ನಾಗೇಂದ್ರ ಅವ್ರು ಡೈಲಿ ಕೋರ್ಟ್ ಅಲ್ಲೇ ಇರಬೇಕು. 30 ದಿನಕ್ಕೆ 31 ಕೇಸ್ ಐತೆ. ಪ್ಲಸ್ 4 ಸಿಬಿಐ ಎಲ್ಲ ಲಿಸ್ಟೇ ಕೊಟ್ಬಿಡ್ತೀನಿ ನಿಮ್ಗೆ. ಇರೋದೇ ಸಾಕು, ಬತ್ನೆ ಆಡ್ ಮಾಡ್ಬೇಡ. ಇಷ್ಟು ಕೇಸ್ ಅವೇ. ಕಾಂಗ್ರೆಸ್ ಅವ್ರಿಗೆ ಏನಾನ ಮಾನ ಮರ್ಯಾದೆ ಇದೆಯಾ? ಪಾಪ ಅವನ್ನ ಬಿಡುಗಡೆ ಮಾಡಿ ಅವನ್ಗೆ ಪಾಪ ಕೇಸ್ಗಳನ್ನ ಓಡಾಡ್ಲಿ ಅವರು. ಅದು ವಾಲ್ಮೀಕಿ SCಗಳ ಹಣವನ್ನ ನುಂಗಿರೋ ಕೇಸ್ ಇದು. ವಿಧಾನಸಭೆ ಒಳಗಡೆನೆ ಸ್ವತಃ ಸಿದ್ದರಾಮಯ್ಯನವ್ರು ಒಪ್ಕೊಂಡಿದ್ದಾರೆ 89 ಕೋಟಿ ಅಷ್ಟೇ ತಿಂದಿರೋದು, 187 ಕೋಟಿ ಅಲ್ಲ ಅಂತ. ಅಂದ್ರೆ ಕಮಿಟ್ ಆಗಿದ್ದಾರೆ, ತಿಂದಿರೋದು ಕಮಿಟ್ ಆಗಿದೆ. ಮತ್ತೆ ಈಗಾಗಲೇ ಎಲ್ಲೆಲ್ಲ ಹಣ ಹೋಗಿದೆ, ಯಾರ ಎಲೆಕ್ಷನ್ಗೆ ಹೋಗಿದೆ, ಇದೆಲ್ಲ ಜಗತ್ ಜಾಹೀರಾತ ಆಗಿದೆ. ಅವ್ರಿಗೆ ಯಾರನ CBI ಕೋರ್ಟ್ ಏನಾನ ರಿಲೀಫ್ ಕೊಟ್ಟಿದ್ಯಾ? ಯಾವ್ದಾದ್ರು ಕೋರ್ಟ್ ರಿಲೀಫ್ ಕೊಟ್ಟಿದ್ಯಾ? ಇಲ್ಲ. ಅದ್ರ ಮಧ್ಯೆ ಅವರು ಎಲ್ಲೆಲ್ಲೋ ಡೆಲ್ಲಿ ಅಲ್ಲಿ ಇಲ್ಲಿ ಹೋಗಿ ಬಂದಿದ್ದಾರೆ ಅಂತೇಳಿ ಮಾಧ್ಯಮದಲ್ಲೆಲ್ಲ ಬಂದಿದೆ. ಈಗೇನೋ ನೆನ್ನೆ ರಿಲೀಫ್ ಕೊಟ್ಟಿದಾರ, ಅದ್ ಬೇರೆ ಪ್ರಶ್ನೆ. ಹೋಗಿರೋದೆಲ್ಲ ಹೋಗಿದಾರಲ್ಲ. ಮತ್ತೆ ಇಷ್ಟು ದಲಿತರ ಅಮೌಂಟ್ ಅನ್ನ ನುಂಗಿರುವಂತವ್ರನ್ನ ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡ್ರೆ ಇಡೀ ಕ್ಯಾಬಿನೆಟ್ ಕರಪ್ಟ್ ಅಂತ ಆಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಇಂಥ ಒಬ್ಬ 31 ಕೇಸು, ದಿನ ಕೋರ್ಟು, ದಲಿತರ ಹಣ ನುಂಗಿರುವಂತದ್ದು, ಇದ್ರ ಮಧ್ಯೆ ಅವನ್ನ ತಗೊಂಡಿದ್ದೇ ದೊಡ್ಡ ಅಪರಾಧ. ಮೋಸ್ಟ್ಲಿ ಅವನ್ ಬ್ಲಾಕ್ ಮೇಲ್ ಮಾಡಿರ್ಬೇಕು, ಕಾಂಗ್ರೆಸ್ಗೆ ಬ್ಲಾಕ್ ಮೇಲ್ ಮಾಡಿರ್ಬೇಕು. ಯಾಕೆಂದ್ರೆ ಈ ಹಣ ಎಲ್ಲ ಅವರ ನಿರ್ದೇಶನ. ಆಗ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು DK ಶಿವಕುಮಾರ್ ಅವರು, ಅವ್ರ ನಿರ್ದೇಶದ ಮೇಲೆ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಹಣ ಕೊಡಬೇಕು ಅಂತ ಹೇಳಿ ಕೊಟ್ಟಿರ್ಬೋದು ಮೋಸ್ಟ್ಲಿ. ಅದರಿಂದ ಮತ್ತೆ ಅಟಕ್ ಬಿದ್ದು ತಗೊಂಡಿದ್ದಾರೆ. ಅದರಿಂದ ಕೂಡಲೇ ಅದನ್ನ ರದ್ದು ಮಾಡಿಲ್ಲ ಅಂದ್ರೆ ಅಧಿವೇಶನ ನಡೆಯಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ. ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯಕ್ ಬಿಡಲ್ಲ. ಬರ್ದಿಟ್ಕೊಳ್ಳಿ ಕಾಂಗ್ರೆಸ್ ಅವರೇ, ಬರ್ದಿಟ್ಕೊಳ್ಳಿ DK ಶಿವಕುಮಾರ್ ಅವರೇ, ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯಕ್ ಬಿಡಲ್ಲ. ಇಂಥ ಭ್ರಷ್ಟ ಮಂತ್ರಿನ ಇಟ್ಕೊಂಡು ನೀವು ಅಧಿವೇಶನ ಫೇಸ್ ಮಾಡಕ್ಕೆ ನಿಮ್ಗೆ ಯಾವ ನೈತಿಕತೆನೂ ಇಲ್ಲ ಅನ್ನೋ ಮಾತನ್ನ ನಾವ್ ಹೇಳ್ತಾ ಇದ್ದೀವಿ.